ಗೌಡ್ರ ಈಗ ಅದು ಇದ್ರ ಜೊತೆ ರಾಜಕಾರಣ ಬಂದ್ಬಿಡೋಣ. ರಾಜ್ಯದಲ್ಲಿ ಈಗ ಸಿಎಂ ಬದಲಾವಣೆ ಕೂಗು ಜಾಸ್ತಿ ಕೇಳಿ ಬರ್ತದೆ. ಸಿದ್ದರಾಮಯ್ಯ ಬದಲಾಗಬೇಕು ಅಂತ ಇದ್ದೀರಾ? ಇರಲೇ ಅವರೇ ಮುಂದುವರಿಬೇಕಾ ಸಿದ್ದರಾಮಯ್ಯನವರು ಅಥವಾ ಬದಲಾಗಬೇಕಾ? ನಾನು ಯಾರು ಅದನ್ನು ಹೇಳಲಿಕ್ಕೆ? ಮುಖ್ಯಮಂತ್ರಿಗಳ ಬಗ್ಗೆ, ಸರ್ಕಾರದ ಬಗ್ಗೆ ನಾನು ಸರ್ಕಾರದ ಪ್ರತಿನಿಧಿನೂ ಅಲ್ಲ. ಹಾಗಾಗಿ ದೈವಿಚ್ಛೆ ಏನಿರುತ್ತೋ ಅಲ್ಲಿವರೆಗೆ ಅವ್ರು ಇರ್ತಾರೆ. ನಿಮ್ಮ ಅಭಿಪ್ರಾಯ ಏನು ವೈಯಕ್ತಿಕವಾಗಿ? ಸಿದ್ದರಾಮಯ್ಯ ವೈಯಕ್ತಿಕ ವಿಚಾರ, ಆ ವಿಚಾರದಲ್ಲಿ ನಾನು ಮಧ್ಯ ಪ್ರವೇಶ ಮಾಡಲ್ಲ. ಈಗ ಬಿಜೆಪಿಲೂ ಸಹ ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಗಿ ಪಟ್ಟಿ ಹಿಡಿದಿದ್ದಾರೆ ಸರ್. ನಾನು ಹಿಂದೆನೇ ಹೇಳಿದ್ದೀನಿ ನೋಡಿ, ಪದೇ ಪದೇ ಹೇಳ್ತಕ್ಕಂಥದ್ದಲ್ಲ. ಯಾವುದೇ ಒಂದು ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ, ಅವ್ರ ಮೇಲೆ FIR ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು, ಚುನಾಯಿತ ಪ್ರತಿಗಳು ಎಲ್ಲರ ಮೇಲೂ ಕೂಡ, ಭಾಳಷ್ಟು ಎಲ್ಲರ ಮೇಲೂ ಇಲ್ಲ, ಕೆಲವ್ರ ಮೇಲೆ ಈ ರೀತಿ ತನಿಖೆಗಳು ನಡೀತಾ ಇದ್ದಾವೆ. ತನಿಖೆ ತೀರ್ಪು ಬರೋದು ಒಂದು ಕಡೆ, ಮತ್ತೊಂದು ಕಡೆ ನ್ಯಾಯಾಲಯದ ತೀರ್ಪು ಇನ್ನೊಂದು ಕಡೆ. ಒಂದು ಕಡೆ ತನಿಖೆ ನಡೀತಾ ಇದೆ, ಒಂದು ಕಡೆ ಇಡಿ ಪ್ರವೇಶ ಮಾಡಿದೆ, ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ನಡೀತದೆ. ಇವೆಲ್ಲವೂ ಕೂಡ ತಪ್ಪಿತಸ್ಥರು ಅಂತ ತೀರ್ಮಾನ ಆದಮೇಲೆ ಅದಕ್ಕೆ ಯಾರು ತಪ್ಪಿತಸ್ಥಿರ್ತಾರೆ ಅವ್ರ ತಲೆದಂಡ ಆಗ್ತದೆ. ಬಟ್ 142 ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಆಸ್ತಿನೂ ಸೇರಿದಂತೆ. ಸಿದ್ದರಾಮಯ್ಯನವರ ಆಸ್ತಿ ಅಲ್ಲ, ಸಿದ್ದರಾಮಯ್ಯನವರು ವಾಪಸ್ ಕೊಟ್ಬಿಟ್ಟಿದ್ದಾರೆ, ಅದು ಮೂಢ ಆಸ್ತಿ. ಒಟ್ಟು ಈಗ 142 ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. 639 ಆಸ್ತಿದು ವಿವರ ಕೇಳಿದ್ದಾರೆ. ಈ ಮೂಡದಲ್ಲಿ ಏನಾದ್ರು ಕ್ಲೀನಿಂಗ್ ಆಗ್ಬೋದಾ? ಈ ತರದಲ್ಲಿ 142 ಇನ್ನೂ ಹೆಚ್ಚಿಗೆನೂ ಇರ್ಬೋದು. ಅದೆಲ್ಲವನ್ನು ಕೂಡ ಅವ್ರು ಪರಿಶೀಲನೆ ಮಾಡಿ ಅವ್ರ ವರದಿ ಬಹಿರಂಗ ಆಗಬೇಕು. ಬಟ್ ಅದ್ರಲ್ಲಿ ನಿಮ್ಮ ಹೆಸರು, ನಿಮ್ಮ ಸಂಬಂಧಿಕರದು ಸೈಟ್ಗಳಿದೆ ಅನ್ನೋ ಆರೋಪ. ನಾನು ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಯಾವುದೇ ರೈತರು, ಈಗ ಯಾವುದೇ ರೈತರು ಜಮೀನಿದೆ, ಅದು BDA ಇರಲಿ, ಹೌಸಿಂಗ್ ಬೋರ್ಡ್ ಇರಲಿ, ಮೂಡ ಇರಲಿ, ಅವ್ರ ಜಮೀನನ್ನ ಅತಿಕ್ರಮವಾಗಿ ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಲ್ಯಾಂಡ್ ಟು ಲ್ಯಾಂಡ್ ಕೊಡ್ತಕ್ಕಂಥ ಕಾನೂನು ಮೊದಲಿಂದಲೂ ಕೂಡ ಇತ್ತು. ಇತ್ತೀಚೆಗೆ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಬಿಟ್ರೆ ಪ್ರಾಧಿಕಾರದಲ್ಲಿ ಆಸ್ತಿ ಏನು ಇರಲ್ಲ, ಉಳಿಯಲ್ಲ ಅಂತೇಳಿ 50-50 ಮಾಡಿದ್ದಾರೆ. ರಾಜ್ಯಾದ್ಯಂತ ಇಂದು ನಡೀತಾ ಇದೆ, ಹಿಂದೆನೂ ನಡೆದಿದೆ, ಮುಂದಕ್ಕೂ ನಡೆಯುತ್ತೆ. ಇದನ್ನ ಯಾರು ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.